ಹೇಳ್ತಾರೆ ಮಳೆ ಏನು ಬೀಳ್ಬೇಡ, ನಮಗೆ ನಮ್ಮ ಗಿಡ ನಮ್ಮ ಹೆಸರು ಅದೆಲ್ಲ ಹೇಳ್ಬಿಟ್ಟು ಯಾವ ಸೀಡ್ಸು ಏನು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹಲಸದು ತೋಟ ನೋಡಿದ್ವಿ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದ್ವಿ. ತಮ್ಮ ಹೆಸರು ಮತ್ತೆ ಊರು ಒಂದ್ಸರಿ ಅಣ್ಣ. ನಮ್ದು ಕುಂಟೆ ಚಿಕ್ಕನಹಳ್ಳಿ ಅಂತ, ಗೌರಿಬಿದೂರು ತಾಲೂಕು. ನಮ್ಮ ಹೆಸರು ನಾಗಭೂಷಣ ರೆಡ್ಡಿ ಅಂತ. ನಾಗಭೂಷಣ ರೆಡ್ಡಿ ಅವರು ರೆಡ್ಡಿ ಅಂತ. ನಾವು ಆಗಲೇ ಜನವರಿ 15ನೇ ತಾರೀಕು ಇದು ನಾವು ಇಕ್ಕಿದ್ದು. ಹೌದಾ? ಓಕೆ. ಒಂದು ವರ್ಷ ಪೂರ್ತಿ ಆಗೋಯ್ತು. ಒಂದು ವರ್ಷಕ್ಕೆ ಇಷ್ಟು ಚೆನ್ನಾಗಿ ಬೆಳೆಸಿದ್ದೀರಲ್ಲ? ಗಿಡ ಬರ್ತವೆ, ಜಾಸ್ತಿ ನೀರು ಕೊಡಬಾರ್ದು. ಪರವಾಗಿಲ್ಲ. ಆಗಲೇ ನಾವು ಟೇಸ್ಟ್ ನೋಡಬೇಕು ಅಂತೇಳಿ ಒಂದು 5 ಗಿಡದಾಗೆ ನಾವು ಒಂದು 10 ಕಾಯಿ ಬಿಟ್ಟಿದ್ವಿ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂತು. ಹೌದಾ? ಆಗ ತಿಂದಿದ್ದೀವಿ. ಪರವಾಗಿಲ್ಲ. ಇದು ಯಾವ ವೆರೈಟಿ ಯಾವ್ದಣ್ಣ ಇದು? ಇದು ಥಾಯ್ಲ್ಯಾಂಡ್ ಅಂತ. ಥಾಯ್ಲ್ಯಾಂಡ್ ಅಂತ ಎಲ್ಲ ಕಡೆ ಕೊಡ್ತಿದಾರಲ್ಲ? ಓಕೆ. ಅಗ್ರಿಮೆಂಟ್ ಮಾಡ್ಕೊಂಡು? ಅಗ್ರಿಮೆಂಟ್ 30 ವರ್ಷ ಅಗ್ರಿಮೆಂಟು. ಓಕೆ. ಮತ್ತೆ ಇದು ಕೆಜಿ ಬಂದು ಫಿಕ್ಸೆಡ್ 30 ರೂಪಾಯಿಗೆ ತಗೊಂತಾರೆ. ಎಷ್ಟು 3 ವರ್ಷ ಆದ್ಮೇಲೆ? 3 ವರ್ಷ ಆದ್ಮೇಲೆ. ಓಕೆ. ಕೊಡ್ತಾರೆ. ಗಿಡಗಳು ಅವರೇ ಕೊಟ್ರಲ್ವಾ? ಗಿಡ ಕೊಟ್ಟರೆ ನಾವು ದುಡ್ಡು ಅಮೌಂಟ್ ನಾವು ಕೊಡಬೇಕು. ಎಷ್ಟು ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ 250 ರೂಪಾಯಿ ಕೊಟ್ಟಿದ್ದೀವಿ. ಗೊಬ್ಬರ ಎಲ್ಲ? ಗೊಬ್ಬರ ಏನು ಅಷ್ಟೇನು ಗೊಬ್ಬರ ಏನು ಕೊಟ್ಟಿಲ್ಲ. ನಾವು ಇದು ಸಾವಯವ ಗೊಬ್ಬರ ಕೊಟ್ಟಿದ್ದೀನಿ. ಹೌದಾ? ಅಲ್ಲ ಅದೇನು ಅವರೆಲ್ಲ ಹೆಂಗೆ ಕೊಡಲ್ಲ? ಅವರು ಕೊಡ್ತಾರೆ. ಆದ್ರೂ ಅದ್ರ ಜೊತೆಗೆ ನಾನು ಕೊಟ್ಟಿದ್ದೀನಿ. ಅವ್ರು ಫ್ರೀಯಾಗಿ ಕೊಡ್ತಾರೆ ಗೊಬ್ಬರ? ಇಲ್ಲ ಏನು 1 ರೂಪಾಯಿ ಏನು ಫ್ರೀ ಕೊಡಲ್ಲ. ಓಕೆ. ಏನು ಫ್ರೀ ಏನು ಇಲ್ಲ ಅವ್ರ. ಚೆನ್ನಾಗಿ ಬೆಳೆಸಿದ್ದೀರಣ್ಣ. ಅವರು ಹೇಳ್ತಾರೆ ನಾವು ಫ್ರೀಯಾಗಿ ಕೊಟ್ರೆ ನೀವು ನೆಗ್ಲೆಕ್ಟ್ ಮಾಡಿ ಸರಿಯಾಗಿ ನೀವು ಬೆಳೆ ಕರೆಕ್ಟ್ ಅದಕ್ಕೆ ಪೋಷಕಾಂಶ ಮಾಡಲ್ಲ, ಆಮೇಲೆ ನಮ್ದು ಲಾಸ್ ಆಗುತ್ತೆ ಅಂತೇಳಿ ಆ ಥರದ್ದು ಹೇಳಿ ನಮಗೆ ಅವರು ಏನು ಫ್ರೀಯಾಗಿ ಏನು ಕೊಡೋದಿಲ್ಲ. ಕರೆಕ್ಟ್ ಬಿಡಿ. ಫ್ರೀ ಅದಕ್ಕೆ ಅಮೌಂಟ್ ಏನಿದ್ರು ನಾವು ಕೊಡಲೇಬೇಕು, ನಾವು ಮಾಡಲೇಬೇಕು. ಎಷ್ಟು ಅಡಿ ಒಂದೊಂದು ಹಾಕಿದ್ದೀರಣ್ಣ? 10 ಅಡಿ ಗಿಡದಿಂದ ಗಿಡಿಗೆ, ಸಾಲಿನ ಸಾಲಿಗೆ 15 ಅಡಿ. ಓಕೆ. 15 ಅಡಿ. ಅದು ಇವು ಜಾಸ್ತಿ ದೊಡ್ಡದಾಗಿ ಬೆಳೆಯಲ್ಲ? ಬೆಳಿತವೆ, 15 ಅಡಿ ಬೆಳಿತವೆ. ಅಲ್ಲಿಂದ ಅದು ಅವ್ರು ಕಟ್ ಮಾಡ್ತಾ ಇರ್ತಾರೆ ಬೆಳೆ. ಪ್ರೂನಿಂಗ್ ಮಾಡಬೇಕು. ಓಕೆ. ಒಂದು ಎಕರೆಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ ಅವರು? 1 ಎಕರೆಗೆ ಬಂದು ನಾವು ಮಾಡೋದ್ರಲ್ಲಿ ಡಿಪೆಂಡ್ ಇದೆ. ಆದರೂ ಕೂಡ ಅವರು ಲೆಕ್ಕ ಒಂದು ಗಿಡಕ್ಕೂ ಬಂದು 100 kg ಲೆಕ್ಕ ಹೇಳವ್ರೆ. ಹೌದಾ? ಓಕೆ. ಒಂದು ಗಿಡಕ್ಕೆ 100 kg ಲೆಕ್ಕ ಹೇಳವ್ರೆ. ವರ್ಷಕ್ಕೆ? ಅಲ್ಲ, ಅದು ವರ್ಷಕ್ಕೆ 3 ತಡ ಕಾಯಿ ಬರ್ತೈತೆ. 3 ತರ ವರ್ಷ ಪೂರ್ತಿ ಕಾಯಿ ಇದ್ದೇ ಇರುತ್ತೆ. ಓಕೆ. ವರ್ಷ ಪೂರ್ತಿ ಕಾಯಿ ಇದ್ದೇ ಇರುತ್ತೆ. ಒಂದ್ ತಡ 3 ಸತಿಯಲ್ಲಿ ಒಂದ್ ತಡಕ್ಕಿದ್ದಿದೆ 100 kg ಕಾಯಿ ಬರ್ತದೆ ಅಂತ ಹೇಳವ್ರೆ. ಓಕೆ. ಅಲ್ಲಿ 300 kg ಆಯ್ತು ಅಲ್ಲಿಗೆ ವರ್ಷಕ್ಕೆ. ನೀವು ಎಷ್ಟು ಎಕರೆ ಮಾಡಿದ್ದೀರಿ? ನಾವು 2 ಎಕರೆ ಮಾಡಿದ್ದೀವಿ. ಇಲ್ಲಿ ಬೇರೆ ಮಾಡಿದಾರೆ? ಇಲ್ಲಿ ಬೇರೆ ಮಾಡವ್ರೆ. ನಿಮ್ಮನ್ನ ನೋಡ್ಕೊಂಡು ಈಗ ಬೇರೆ ಮಾಡಿದಾರ? ಮಾಡವ್ರೆ. ಎಷ್ಟು ಚೆನ್ನಾಗಿ ಸಾಕಿದ್ದೀರಾ ಅಂದ್ರೆ ಏನು ಹೋಗೇ ಇಲ್ಲ ನಿಮ್ಮದು? ಇಲ್ಲ, ಒಂದು ಅಂದ್ರೆ ಜಾಸ್ತಿ ಏನಾಗಿಲ್ಲ, ಒಂದು 6-7 ಗಿಡ ಹೋಗಿದ್ವು. ಅದೇ ಅಷ್ಟಿರ್ಲಿ ಬಿಡಿ. ಹೋಗವೆ ಅದು ನಾಟಿ ಮಾಡ್ಕೋಬಹುದು. ಅದೇ ಖುಷಿ ಆಯ್ತಣ್ಣ. ನಾವು ನಮ್ಮ ಜಾಕ್ ಫ್ರೂಟ್ ಚಾನಲ್ ನಮ್ಮದು ಈ ಕಡೆ ಹೋಗ್ತಾ ಇರ್ತೀವಲ್ಲ, ಈ ಇದು ನೋಡಿದ ತಕ್ಷಣ, ತೋಟ ನೋಡಿದ ತಕ್ಷಣ ಖುಷಿ ಆಯಿತು. ಅದಕ್ಕೆ ಮಾತಾಡ್ಸೋಣ ಅಂತ ಬಂದ್ವಿ. ಸರಿ. ತಮ್ಮದು ಮೊಬೈಲ್ ನಂಬರ್ ಸರಿ? 7760229118. ಯಾರಾದ್ರೂ ನಮ್ಮ ವೀಕ್ಷಕರು ಏನಾದರೂ ಹೆಚ್ಚಿನ ವಿವರ ಬೇಕು ಅಂದರೆ ತಮಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಮಾಡ್ಬೋದು, ಏನು ತಪ್ಪೇನಿಲ್ಲ. ಮಾತಾಡ್ತಾರೆ. ಸ್ವಲ್ಪ ಹೇಳಿ ಅಣ್ಣ ಹೇಗೆ ಅಂತ. ಗಿಡ ಸೂಪರ್ ಆಗವೆ. ಚೆನ್ನಾಗಿ ಬಂದಿದೆ. ಸೂಪರ್. ಆಗಲೇ ನಾವು ಒಂದು 5 ಗಿಡ ಬಿಟ್ಟಿದ್ವಿ ಶಾಂಪಲ್. ಅದು ಹಣ್ಣೆ ಮಾಡಿದ್ರಾ? ಹಣ್ಣು. ಓಹೋ. ಈಗ ಡ್ರಿಪ್ ಮಾಡಿದ್ದೀರಾ? ಇಲ್ಲಲ್ಲ, ಮಳೆಗಾಲದಲ್ಲಿ ಬೇಕಾಗಲ್ಲ. ಮಳೆ ಹೇಳ್ಬೇಕು ಅಂದ್ರೆ ಇಲ್ಲಿಂದಿತ್ತ ಇವಾಗ ವರ್ಷ ಪೂರ್ತಿ ಆಯ್ತು. ಇಲ್ಲಿಂದಿತ್ತ ಇನ್ನು 15 ದಿವಸಕ್ಕೋ ತಿಂಗಳಿಗೋ ಒಂಥರ ಆ ಬಿಸಿಲಲ್ಲಿ. ಅದೇ ಜನವರಿಯಿಂದ ಆಚೆಗೆ. ಈ ಮಳೆಗಾಲ ಇನ್ನು ನೀರೇ ಬೇಕಿಲ್ಲ. ಹೌದು, ಜಾಸ್ತಿ ಕೊಡ್ಲೂಬಾರ್ದಲ್ವಾ? ಕೊಟ್ಟರೆ ನೋಡು ಈ ತರ ಎಲೆ ಹಣ್ಣೆಲೆ. ಈಗ ಆ ಕಡೆ ನೋಡಿದೆ ಸ್ವಲ್ಪ ಸುಗಂಧರಾಜ ಇದೆ, ಅದು ಇಕ್ಬಾರ್ದು. ಆ ತರ ಮಾಡಬಾರ್ದಾ? ಒಂದು ಮಾತ್ರ ಇರ್ಬೇಕು. ಇದು ಬಂದ್ಮೇಲೆ ಈ ತರ ಬೇರೆ ಏನು ಮಾಡಕ್ ಹೋಗ್ಬಾರ್ದು, ಏನು ಇಡಬಾರ್ದು. ಇವು ಡೆವಲಪ್ ಆಗಲ್ಲ. ಕರೆಕ್ಟ್. ಸೊ ಮಾಡಿದ್ಮೇಲೆ 1 ವರ್ಷ ಆದ್ಮೇಲೆ ನೀವು ಹಿಂಗೆ ಬಿಟ್ಬಿಡ್ಬೇಕು.
ಸೂಪರ್ ಆಗ ಸರ್, ಚೆನ್ನಾಗಿ ಬೆಳೆದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಬೆಳೆದ ನೋಡ್ರಿ. ಸೂಪರ್. ಸೂಪರ್ ಆಗ. ಹೌದೌದು. ಇನ್ನೊಂದು ಇದಕ್ಕೆ ಬಿಸಿಲು ಹೊಡಿಬೇಕು ಸರ್. ಹಾಂ ಬಿಸಿಲು ತಗಲ್ದ್ರೆ ಇನ್ನ ಗಿಡ ಚೆನ್ನಾಗಿ ಡೆವಲಪ್ ಹಾಂ ಹಾಂ ಚೆನ್ನಾಗಿ ಬರ್ತವೆ. ಬರ್ತವೆ. ಇವಾಗ ಗಿಡದಿಂದ ಗಿಡಕ್ಕೆ ಇದೆಲ್ಲ ಕವರ್ ಆಗಿ ಹೋಗುತ್ತೆ ಸರ್. ಎಲ್ಲ ಕವರ್ ಆಗ್ಬಿಡ್ತದೆ. ಕವರ್ ಆಗುತ್ತೆ ಇದು. ಕರೆಕ್ಟ್ ನೀವು ಹೇಳಿದ್ದು. ಇದು ಓಡಾಡಕ್ಕೆ ನಾಳೆ ಕಾಯಿ ಬಂದಾಗ ಇದು ಜಾಗ ಟಂಪನೋ ಏನೋ ಬೇಕಲ್ಲ ಇದು ಜಾಗ ಇದು. ಹೌದೌದು. ಫಸಲೆಲ್ಲ ಕಿತ್ಕೊಳಕ್ ಬೇಕಲ್ಲ. ಹಾಂ ಇಲ್ಲಾಂದ್ರೆ ಕಾಯಿಗೆ ಕಿತ್ಕೊಂಬಕ್ಕೆ ಇದು ಜಾಗ ಇದು. ಟ್ರ್ಯಾಕ್ಟರ್ ಬಿಟ್ಕೊಂಡು ಕಿತ್ಕೊಂಡು ಹಾಕೊಂಡ್ಬರೋದು. ಹಾಕೊಂಡು ಬೇರೆ ಆಚೆಗೆ ಹೌದೌದು. ತಗೊಂಡೋಗಕ್ಕೆ ಅವರೇ ತಗೊಂತಾರೆ ಅಂದ್ರಲ್ಲ. ಅವರೇ ತಗೊಂಡೋಗ್ತಾರೆ. ಎಷ್ಟು ಟನ್ ಇದ್ರು ಅವರೇ ತಗೊಂತಾರೆ. ಎಷ್ಟು ಬರಲಿ ಹಾಂ ತಗೊಂತೀವಿ ಅಂತ ಅವ್ರು ನಮ್ಗೆ ಅಗ್ರಿಮೆಂಟ್ ಪ್ರೂಫ್ ಕೊಟ್ಟವ್ರು. ಯಾವುದು ಕಂಪ್ನಿ ಹೆಸರು? ಇದು ಫ್ಲೋರಾಜ್ ಅಂತ. ಫ್ಲೋರಾಜ್ ಅಂತ. ಓಕೆ. ಸುಮಾರು ಕಡೆ ಕೊಟ್ಟಿದ್ದಾರೆ ಅವರು. ಕೊಟ್ಟವ್ರೆ. ಹೌದು. ಒಂದು ಡಿಸ್ಟಿಕ್ ಬಂದು 5,000 ಎಕರೆ ಅಂತ ಹೇಳಿ 5 ಡಿಸ್ಟಿಕ್ ಮಾಡ್ತಾವ್ರೆ ಅವರು. ಹೌದಾ? 5 ಡಿಸ್ಟಿಕ್ ಮಾತ್ರ ಮಾಡ್ತಾವ್ರೆ. ಓಕೆ. ಹಾಂ ಚೆನ್ನಾಗಿದೆ. ಗಿಡದೆ ನೋಡಿ ಗಿಡಕ್ಕಿಂತ ಗಿಡ ಸೂಪರ್ ಆಗ. ಹೌದೌದು. ಅಲ್ಲಿ ಕೇಬಲ್ ಬಿಚ್ಚಾಕ ಹೋಗ್ಬೇಕು ನಡೆಯೋಣ.